Millions of people across the country marching as we speak against the policies of President Trump. This is Boston. Look at that. ಸಿಯಾನ್ ಕನ್ನಡ ವೀಕ್ಷಕರ, ಇವತ್ತಿನ ಬೆಳಗಿನ ಒಂದು ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ. ಇವತ್ತು ಎರಡು ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮುಕುಂದರಾಜ್ ಸರ್ ಅವರು. ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಮಹತ್ವದ ಬೆಳವಣಿಗೆನ ಸರ್ಕಾರ ತೆಗೆದುಕೊಂಡು ಒಂದು SSLC ಪರೀಕ್ಷೆ ಕನ್ನಡ ಭಾಷೆಯನ್ನ ಉಳಿಸಿಕೊಂಡು ಹಿಂದಿ ಭಾಷೆ, ಮೂರನೇ ಭಾಷೆಯಾಗಿದ್ದಂತೆ ಹಿಂದಿ ಭಾಷೆಯನ್ನ ಮಾರ್ಕ್ಸ್ ಕಾರ್ಡಿಂದ ತೆಗೆದಿದ್ದಾರೆ. ಒಂದು ಎರಡನೇದು ಅಮೆರಿಕಾದಲ್ಲಿ ನೋ ಕಿಂಗ್ಸ್ ಅಂತ ಹೇಳಿ ಸುಮಾರು 9 ಮಿಲಿಯನ್ ಜನ ರಸ್ತೆಗಿಳಿದ್ದಾರೆ, ಗೋ ಬ್ಯಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವೆರಡರನ್ನು ಕುರಿತು ಅಂದ್ರೆ ಅಲ್ಲಿಯ ಪ್ರಜಾಪ್ರಭುತ್ವ, ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಪ್ರತಿಭಟನಾ ಶಕ್ತಿ ಎರಡನ್ನು ಕುರಿತು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇವತ್ತು ಸರ್ಕಾರ ಏನು ದ್ವಿಭಾಷಾ ಸೂತ್ರಕ್ಕೆ ಮೊದಲನೇ ಅಡಿಗಲ್ಲಾಗಿ ಈಗ ಹಿಂದಿಯ ಭಾಷೆಯನ್ನ ಲೆಕ್ಕಕ್ಕಿಲ್ಲ ಅಂತ ಹೇಳಿದೆ. ಪರೀಕ್ಷೆ ನಡೆಯುತ್ತೆ, ಆದ್ರೆ ಮಾರ್ಕ್ಸ್ ಕಾರ್ಡ್ ಸೇರಿಸಲ್ಲ ಅಂತ ಹೇಳಿದೆ. ಇದನ್ನ ತಾವ್ ಹೇಗ್ ನೋಡ್ತೀರಾ ಸರ್? ಅಲ್ಲ, ಇದು ಸರಿಯಾಗಿದೆ. ಅದು ತೃತೀಯ ಭಾಷೆ ಅಂತ ಹಿಂದಿಯನ್ನಾಗ್ಲಿ ಮತ್ತೊಂದು ಭಾಷೆನಾಗ್ಲಿ ಕಲಿಬೇಕಾದ ಅಗತ್ಯ ಇಲ್ಲ. ಯಾರ್ಯಾರಿಗೆ ಯಾವ್ಯಾವ ಭಾಷೆ ಕಲಿಬೇಕೋ ಅವ್ರು ಕಲೀಲಿ, ಅವ್ರ ಮನೆಯೊಳಗೆ ಯಾವ್ದು ಬೇಕಾದ್ರೂ ಕಲ್ತ್ಕೊಳ್ಳಿ. ಆದ್ರೆ ಶಾಲಾ ಮಕ್ಕಳಿಗೆ ಅದು ಮೂರನೇ ಭಾಷೆ ಇದೆಯಲ್ಲ, ಅದು ಒಂದು ಹೊರೆಯಾಗಿ ಕಾಣಿಸ್ತಾ ಇದೆ. ಅದು ಈಗ ಸರ್ಕಾರ ತಗೊಂಡಿರೋ ನಿರ್ಧಾರ ತುಂಬಾ ಶ್ಲಾಘನೀಯವಾದ್ದು ಅಂತ ಅನ್ಸುತ್ತೆ ನನಗೆ. ಇದು ಮುಂದೆ ಏನ್ ಪರಿಣಾಮ, ಭಾಷೆಯ ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರುತ್ತೆ ಸರ್? ಹೇಗಿರುತ್ತೆ ಇದು? ಕನ್ನಡಕ್ಕೆ ಲಾಭ ಆಗುತ್ತೆ ಹೊರತು ಬೇರೆ ಇನ್ನೇನು ಕೆಟ್ಟ ಪರಿಣಾಮ ಆಗೋದಿಲ್ವೇ? ಸರ್. ಮತ್ತೆ ಈಗ ಇನ್ನೊಂದು, ಇದು ದ್ವಿಭಾಷಾ ನೀತಿಗೆ ಮುನ್ನುಡಿ ಅಂತ ಹೇಳ್ತಾ ಇದಾರೆ. ಸೊ ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ತಾವೇನು? ಹೌದು. ಈಗ ನಮ್ಮೆಲ್ಲರ ಒತ್ತಾಯ ಇದ್ದಿದ್ದು ದ್ವಿಭಾಷೆ ನೀತಿ ಜಾರಿಗೆ ಬರಬೇಕು ಅಂತ. ಅದು ಬರೀ ನಮ್ ಕಾಲದಲ್ಲಿ ಅಷ್ಟೇ, ಕುವೆಂಪುನು ಹೇಳ್ತಾರೆ ಅದನ್ನ. ಕುವೆಂಪು ಅವರೇ ಅದನ್ನ ಒತ್ತಾಯ ಮಾಡಿದ್ರು. ಅದ್ರ ಬಗ್ಗೆ ಪದ್ಯ ಎಲ್ಲ ಬರ್ದಿದ್ದಾರೆ. ಹೇಳ್ಬೋದಾ ಸರ್? ಅದೇ ತಾಯಿ ನುಡಿಯೊಂದು, ದೇವ ನುಡಿಯೊಂದು, ರಾಜ ನುಡಿಯೊಂದು ಅಂತ 3 ಭಾಷೆಗಳು ನಮ್ಮನ್ನ, ತಾಯಿ ನುಡಿಯಲ್ಲ, ದೇವ ನುಡಿ ಮತ್ತು ರಾಜ ಭಾಷೆ ಅಂತ ಹೇಳಿ ಅವೆರಡೂ ಭಾಷೆಗಳು ಸೇರ್ಕೊಂಡು ಇಂಗ್ಲಿಷು ಮತ್ತು ಹಿಂದಿ, ಹಾಗೇನೆ ಸಂಸ್ಕೃತವೂ ಕೂಡ ನಮ್ಮ ಮಕ್ಕಳ ಮೇಲೆ ಹೇರ್ತಾ ಅದರಿಂದಲೂ ಕನ್ನಡ ಭಾಷೆಗೆ ತೊಂದರೆ ಆಗ್ತಾ ಇತ್ತು. ಆದ್ರೆ ಈಗ ಸರ್ಕಾರ ತಗೊಂಡಿರೋ ನಿರ್ಣಯ ಇದೆಯಲ್ಲ, ಇದನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ದ್ವಿಭಾಷಾ ನೀತಿ ಅಂದಾಗ ನಮ್ಗೆ ಕನ್ನಡ ಮೊದಲನೇ ಭಾಷೆ ಆಗಿರ್ಬೇಕು, ಇಂಗ್ಲಿಷ್ ಎರಡನೇ ಭಾಷೆ ಆಗಿರ್ಬೇಕು ಅಂತಿತ್ತು. ಈಗ ಸರ್ಕಾರ ಏನ್ ಮಾಡುತ್ತೆ ಸರ್? ಹಾಗೆ ಇರುತ್ತಾ ಅಥವಾ ಬೇರೆ ಏನಾದ್ರು ಮಾಡೋ ಸಾಧ್ಯತೆ ಇದೆಯಾ ಅಂತ? ಇಲ್ಲ, ಸರ್ಕಾರ ನಿಧಾನವಾಗಿ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಅವರು ತಕ್ಷಣ ಯಾವ್ದೋ ಹೆಜ್ಜೆ ಇಡ್ತಾ ಇಲ್ಲ. ಸರ್ಕಾರಕ್ಕೆ ಜನರ ಅಭಿಪ್ರಾಯ ಮನವರಿಕೆ ಆಗಿರ್ಬೇಕು. ಅದಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ. ಏನೇ ಆದ್ರೂ ಕೂಡ ಇದು ಕನ್ನಡಕ್ಕೆ ತರುವಂತದ್ದು ಅಲ್ಲ, ಮೊದಲನೇ ಸ್ಥಾನದಲ್ಲಿ ಇರಬೇಕು ದ್ವಿಭಾಷೆಯಲ್ಲಿ. ಕನ್ನಡ ಮೊದಲನೇ ಸ್ಥಾನದಲ್ಲಿ ಇರಬೇಕು. ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಕರ್ನಾಟಕದಲ್ಲಿ ಹಂಗೆಲ್ಲ ಆಗ್ಬಾರ್ದು. ಕನ್ನಡಕ್ಕೆ ಯಾವಾಗ್ಲೂ ಪ್ರಾಶಸ್ತ್ಯ ಇರಬೇಕು. ಇದು ಇನ್ನು ಎರಡನೇ ಪ್ರಶ್ನೆ ಅಂದ್ರೆ ನಮ್ಮ ಚರ್ಚೆ ಎರಡನೇ ವಿಷಯ ಏನು ಅಂತಂದ್ರೆ, ಅಮೆರಿಕಾದಲ್ಲಿ ನಿನ್ನೆ ಅಂದ್ರೆ ಇವತ್ತಿನ ಮುಂಜಾನೆ ನಮಗೆ ಅಲ್ಲಿ ನಡೆದಂತಹ ಒಂದು ಪ್ರತಿಭಟನೆ, ನೋ ಕಿಂಗ್ಸ್ ಅಂತ ಹೇಳಿ ರ್ಯಾಲಿ ನಡೆಯಿತು. ಸುಮಾರು 9 ಮಿಲಿಯನ್ ಜನ 50 ರಾಜ್ಯಗಳಿಂದ 3500 ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ಅಂದ್ರೆ ಅತ್ಯಂತ ಶಾಂತಿಯುತ ಪ್ರತಿಭಟನೆ, ಗಾಂಧಿಯ ತತ್ವದ ಮೇಲೆ ಪ್ರತಿಭಟನೆ ಮಾಡಿದೀವಿ ಅಂತ ಹೇಳಿದ್ರೆ, ಇದನ್ನ ತಾವ್ ಹೇಗೆ ನೋಡ್ತೀರಾ? ಇಲ್ಲ, ಇದು ಈ ಬೆಳವಣಿಗೆ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ. ಒಬ್ಬ ಸರ್ವಾಧಿಕಾರಿಯ ವಿರುದ್ಧ ಆ ದೇಶದ ಜನವೇ ಪ್ರತಿಭಟನೆಗೆ ನಿಲ್ತಾರೆ, ಮಿಲಿಯಾಂತರ ಜನ ನಿಲ್ತಾರೆ ಅಂತಂದ್ರೆ ಅದನ್ನ ನಾವು ನಿಜವಾಗ್ಲೂ ಸಂತೋಷ ಪಡಬೇಕಾಗಿದೆ. ಅಂದ್ರೆ ಜಗತ್ನಲ್ಲಿ ಈ ಸರ್ವಾಧಿಕಾರಿಗಳು, ಕೋಮುವಾದಿಗಳು, ಜಾತಿವಾದಿಗಳು ಇದಾರಲ್ಲ, ಇವರು ಅತ್ಯಂತ ಅಪಾಯಕಾರಿಗಳು. ಅವ್ರಿಗೆ ಅವರ ಸ್ವಾರ್ಥ ಬಿಟ್ರೆ ಪ್ರಜೆಗಳ ಬಗೆಗೆ ಒಂಚೂರು ಕಾಳಜಿ ಇರಲ್ಲ. ಇವತ್ತೇನಲ್ಲಿ ಅಮೆರಿಕಾದಲ್ಲಿ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ, ಇದು ಒಂದು ಒಳ್ಳೆ ಬೆಳವಣಿಗೆ. ಆಮೇಲೆ ಪ್ರಜಾಪ್ರಭುತ್ವಕ್ಕೆ ಬಲ ತಂದ್ಕೊಡುವಂತ ಬೆಳವಣಿಗೆ ಮತ್ತು ಪ್ರಪಂಚದಲ್ಲಿ ಶಾಂತಿಯನ್ನ ನೆಲೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಯಾವ ದೇಶವೇ ಆಗ್ಲಿ ಇನ್ನೊಂದು ದೇಶದ ಮೇಲೆ ದ್ವೇಷ ಸಾಧಿಸಿ ಯುದ್ಧ ಮಾಡುವಂತದ್ದು, ಅಲ್ಲಿನ ಜನಗಳನ್ನ
ಮಕ್ಕಳು ಮರಿಗಳನ್ನ ವಯಸ್ಸಾದವ್ರನ್ನ ಕೊಲ್ಲುವಂತದ್ದು, ಶಾಲೆಗಳ ಮೇಲೆ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕುವಂತದ್ದೆಲ್ಲ ಇದೆಯಲ್ಲ, ಇದು ಅತ್ಯಂತ ಅಮಾನವೀಯವಾದ್ದು. ಅಂತ ಕೆಲಸಕ್ಕೆ ಕೈ ಹಾಕಿರುವಂತ ಯಾವುದೇ ದೇಶದ ಮುಖ್ಯಸ್ಥನ ವಿರುದ್ಧ ಜೋರಾಗಿ ಮಾತಾಡಬೇಕಾಗಿರೋರು ಆ ದೇಶದ ಪ್ರಜೆಗಳೇ. ಯಾಕೆಂದ್ರೆ ಅವರೇ ಅವನ್ನ ಆಯ್ಕೆ ಮಾಡಿರ್ತಾರೆ, ವೋಟ್ ಹಾಕ್ಬಿಟ್ಟು ಆಯ್ಕೆ ಮಾಡಿರ್ತಾರೆ. ಆಮೇಲೆ ಅವನನ್ನ ಪ್ರಶ್ನಿಸುವ ಜವಾಬ್ದಾರಿ ಕೂಡ ಪ್ರಜೆಗಳ ಮೇಲೆ ಇರ್ತದೆ. ಅದನ್ನ ಅಮೆರಿಕ ಜನ ಮಾಡ್ತಾ ಇರೋದು ಸಂತೋಷ ತಂದಿದೆ. ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಅಂದ್ರೆ ಜನ ಹೇಳ್ತಾರ, ನೋ ಕಿಂಗ್ಸ್, ನೋ ಡಿಕ್ಟೇಟರ್ಸ್, ನಾವು ನಿಮಗೆ ಟ್ಯಾಕ್ಸ್ ಕೊಡ್ತಾ ಇರೋದು ದೇಶ ಕಟ್ಟಕ್ಕೆ, ನೀವು ಯುದ್ಧ ಮಾಡಕ್ಕಲ್ಲ, ನೋ ವಾರ್ಸ್ ಅಂತ ಹೇಳ್ತಾ ಇದಾರೆ. ಹೌದೌದು, ಯುದ್ಧ ಇದೆಯಲ್ಲ ಅದು ಕಾಲಜ್ಞಾನಿ ಕನಕ ಅಂತ ಒಂದು ನಾಟಕದಲ್ಲಿ ನಮ್ಮ ಕಿರಂ ನಾಗರಾಜ್ ಬರೀತಾರೆ. ಯುದ್ಧ ಅನ್ನೋದು ಮಾನವ ಲೋಕದ ಮಾಯದ ಗಾಯ ಅಂತ, ಮಾನವ ಲೋಕದ ಮಾಯದ ಗಾಯ ಅಂತ ಬರೀತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಯುದ್ಧ ಎಂತ ಹಿಂಸೆಯನ್ನ ಸೃಷ್ಟಿ ಮಾಡುತ್ತೆ. ಯುದ್ಧದಲ್ಲಿ ಬಲಿಯಾಗವ್ರು ಯಾರು? ಟ್ರಂಪ್ ಏನ್ ಬಲಿಯಾಗಲ್ಲ, ಅಥವಾ ಇನ್ಯಾವುದೋ ದೇಶದ ಪ್ರಧಾನಮಂತ್ರಿ ಬಲಿಯಾಗಲ್ಲ. ಬಲಿಯಾಗವರು ಅಲ್ಲಿನ ಸಾಮಾನ್ಯ ಜನರು. ಇದು ಇವತ್ತು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಬಾಂಬ್ ಹಾಕಿದ್ರೆ ನಾಳೆ ಆ ದೇಶದವರು ಈ ದೇಶದ ಮೇಲೆ ಬಾಂಬ್ ಹಾಕ್ತಾರೆ. ಅವ್ರೇನ್ ಸುಮ್ನೆ ಇರ್ತಾರ? ಅದರ ಸಾವು ನೋವುಗಳಿಗೆ ಈಡಾಗುವಂತದ್ದು ಪ್ರಜೆಗಳು. ಮತ್ತು ತೆರಿಗೆ ಕಟ್ತಾ ಇರೋದು ಪ್ರಜೆಗಳು ದೇಶದ ನಾಗರಿಕ ಅಭಿವೃದ್ಧಿಗಳನ್ನ ಮಾಡ್ಲಿ ಅಂತ. ಅದ್ ಬಿಟ್ಬಿಟ್ಟು ಇವರು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ಕೊಂಡು ಸಣ್ಣ ಪುಟ್ಟ ದೇಶಗಳ ಮೇಲೆ ದಾಳಿ ಮಾಡೋದಿದೆಯಲ್ಲ, ಇದು ಅತ್ಯಂತ ಅಮಾನವೀಯವಾದ್ದು, ಹೀನವಾದದ್ದು. ಇಲ್ಲಿ ನಾನು ನಿಮ್ಮನ್ನ ಮಾತಾಡ್ಸಕ್ ಕಾರಣ ಏನಂದ್ರೆ ಈ ಪ್ರಶ್ನೆ ಯಾಕೆ ತಗೋತಾ ಇದೆ, ಇದು ನಮ್ಮ ಭಾರತಕ್ಕೆ ಹೇಗೆ ಸ್ಫೂರ್ತಿ ಆಗುತ್ತೆ. ಅದರಲ್ಲೂ ನಾವು ಬೆಂಗಳೂರಲ್ಲಿ ಪ್ರತಿಭಟನೆ ಬರೀ ಫ್ರೀಡಂ ಪಾರ್ಕ್ ಮಾಡಕ್ ಮಾತ್ರ ನಮ್ಮನ್ನು ಸೀಮಿತ ಮಾಡಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಜನ ಬೀಚ್ ಬೀದಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಸ್ತೆಗಳಲ್ಲಿ ಇಡೀ ವ್ಯವಸ್ಥೆ ಅಲ್ಲಿ ಸ್ತಬ್ಧ ಆಗಿದೆ ಅಲ್ಲಿ. ಸೊ ಆ ರೀತಿಯ ಒಂದು ಪ್ರತಿಭಟನೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಕಳೆದ್ಬಿಟ್ರ ಅಂತ ಈ ಪ್ರಜಾಪ್ರಭುತ್ವ ಸರ್ಕಾರ ಹೆಸರು ಬಂದಿರತಕ್ಕಂಥವ್ರ ಸರ್ಕಾರಗಳು. ಅದ ಬೆಂಗಳೂರಿನೊಳಗಡೆ ಪ್ರತಿಭಟನೆ ಮಾಡೋದಿದೆಯಲ್ಲ, ಅದು ಮೊದ್ಲಿಂದನೂ ನಾವೆಲ್ಲ ಕಬ್ಬನ್ ಪಾರ್ಕ್ ಅಲ್ಲಿ ಇಲ್ಲಿ ಟೌನ್ ಹಾಲು ಎಲ್ಲಾ ಕಡೆ ಪ್ರತಿಭಟನೆ ಮಾಡಿದೀವಿ. ಈಗ ಪ್ರತಿಭಟನೆ ಮಾಡಕ್ ಹೋದ್ರೆ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇವೆಲ್ಲ ಆಗ್ತಾ ಇದಾವೆ. ಅದಕ್ಕೆ ಪ್ರತಿಭಟನೆಗೆ ಒಂದು ಸ್ಥಳವನ್ನ ಮೀಸಲಾಗಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಟ್ರಾಫಿಕ್ ಅವು ಇವು ಕಾರಣಗಳಿಗೋಸ್ಕರ ಇದಿದೆ. ಬಟ್ ಹಂಗಿರಬಾರ್ದು. ಒಂದು ತಿಳ್ಕೊಳ್ಳಿ, ಜನ ರೊಚ್ಚಿಗೆ ಇದ್ರೆ ನಿಮ್ಮ ಯಾವ ನಿಯಮಗಳು ನಿರ್ಬಂಧಗಳು ಕೂಡ ನಿಲ್ಲಲ್ಲ. ಹೌದೌದು, ಅದು ಇಂಡಿಯಾ ದೇಶದಲ್ಲೂ ಆಗುತ್ತೆ, ಇಲ್ಲೇನ್ ಆಗಲ್ಲ ಅಂತ ಅನ್ಕೋಬೇಡಿ. ಪ್ರತಿಭಟನೆ ಬರೀ ಫ್ರೀಡಂ ಪಾರ್ಕ್ ಒಳಗ ಆಗುತ್ತೆ ಅಂತಲ್ಲ, ವಿಧಾನಸೌಧದ ಮುಂದೆನೂ ಆಗುವ ಸಾಧ್ಯತೆಗಳು ಇದಾವೆ. ಅದಕ್ಕೆ ಮೊದಲೇ ನಮ್ಮ ಪ್ರತಿನಿಧಿಗಳು ಅದನ್ನ ಅರ್ಥ ಮಾಡ್ಕೊಂಡು ಜನರ ಭಾವನೆಗಳನ್ನ ಗೌರವಿಸಿ ಅದಕ್ಕೆ ತಕ್ಕ ಹಾಗೆ ಬೇಕಾದ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು. ಈ ಪ್ರಜಾಪ್ರಭುತ್ವ ಅಂದ್ರೇನು? ಅಲ್ಲಿಗೆ ವಿಧಾನಸೌಧದೊಳಗಡೆ ಮಂತ್ರಿಗಳಾಗಿ ಶಾಸಕರಾಗಿ ಕೂತಿರೋರೆಲ್ಲ ಯಾರು? ಅವರೆಲ್ಲ ನಮ್ಮ ಅಣ್ಣತಮ್ಮಂದಿರೇ. ನಮ್ಮ ನಡುವಿನಿಂದ ನಮ್ಮ ಓಟ್ಗಳನ್ನ ಪಡ್ಕೊಂಡು ಹೋಗಿರೋಂತವ್ರು. ಅವರು ನಮ್ಮ ಹಿತಕ್ಕಾಗಿ ಕೆಲಸ ಮಾಡ್ಬೇಕೇ ಹೊರತು ಬೇರೆ ಇನ್ಯಾವುದೋ ಸ್ವಾರ್ಥಕ್ಕೋಸ್ಕರ ಅವ್ರು ಮಾಡೋ ಹಾಗಿಲ್ಲ. ಆ ತರದ್ದಾದಾಗ ಜನ ನಿಜವಾಗ್ಲೂ ಸಹಜವಾಗಿ ರೊಚ್ಚಿಗೆಳ್ತಾರೆ. ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಕರೆ ಕೊಡಬೇಕಾಗಿಲ್ಲ. ಹಿಂದೆ ಬ್ರಿಟಿಷರ ವಿರುದ್ಧ ಗಾಂಧಿಯವರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟಗಳು ನಡೆದಿದ್ದಾವೆ. ಇವಾಗ್ಲೂ ಕೂಡ ನಾನು ಬೆಳಗ್ಗೆ ಈಗ ನಾನು ನಮ್ಮ ಊರಿನಲ್ಲಿ ಇದ್ದೀನಿ, ತುಮಕೂರಲ್ಲಿ ಒಂದ್ ಸಭೆ ಇತ್ತು. ಲಕ್ಷ್ಮಣದಾಸ್ ಅಂತ ಹೇಳಿ ಒಬ್ರು ಹರಿಕಥಾ ವಿದ್ವಾಂಸರು, ರಂಗಭೂಮಿ ಕಲಾವಿದರು. ಅವ್ರಿಗೆ ಅಭಿನಂದನೆ. ಅಲ್ಲಿ ಹೇಳಿದೆ ಈ ಮಾತುಗಳನ್ನ. ಈ ಗಾಂಧಿಯ ಕಾಲದಲ್ಲಿ ಹರಿಕಥೆಯ ವಿದ್ವಾಂಸರಿದ್ರಲ್ಲ, ಅವರು ಹಳ್ಳಿಗಳಲ್ಲಿ ಹರಿಕತೆ ಮಾಡ್ತಾ ಸ್ವಾತಂತ್ರ್ಯದ ಹೋರಾಟದ ಬಗೆಗೆ ತಿಳಿಸ್ತಾ ಇದ್ರು. ಅವಾಗ ಬೇರೆ ಯಾವುದೇ ಸಾಮಾಜಿಕ ಮಾಧ್ಯಮಗಳಿರಲಿಲ್ಲ, ನ್ಯೂಸ್ ಪೇಪರ್ಗಳು ಇರಲಿಲ್ಲ, ಏನೂ ಇಲ್ಲ. ಅಂತ ಸಂದರ್ಭದಲ್ಲಿ ಹರಿಕತೆ ವಿದ್ವಾಂಸರು ಆ ಕೆಲಸ ಮಾಡ್ತಾ ಇದ್ರು. ಸೊ ಜನ ಅವ್ರ ಮಾತು ಕೇಳಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗೋರು. ಪ್ರಾಥಮಿಕ ಶಾಲೆಯ ಮೇಷ್ಟ್ರುಗಳು ಆ ಕೆಲಸ ಮಾಡೋರು. ಇನ್ನು ಮುಂದೆ ಕೂಡ ಇವಾಗ ಇನ್ನೂ ಕೂಡ ಬಹಳ ತೀವ್ರವಾಗಿ ಮಾಡಕ್ ಈ ಸಾಮಾಜಿಕ ಮಾಧ್ಯಮಗಳು ಎಷ್ಟು ಸ್ಟ್ರಾಂಗ್ ಆಗಿದಾವೆ ಅಂತಂದ್ರೆ ಅವುಗಳನ್ನ ಬಳಸ್ಕೊಂಡು ಬಹಳ ದೊಡ್ಡ ಹೋರಾಟಗಳನ್ನ ಕಟ್ಟಕ್ ಸಾಧ್ಯ ಇದೆ. ಅದಕ್ಕೆ ಈ ಸರ್ವಾಧಿಕಾರಿ ಮನೋಭಾವ ಇರೋರು ಇವತ್ತು ಸಾಮಾಜಿಕ ಜಾಲತಾಣಗಳ ಮೇಲೂ ನಿರ್ಬಂಧ ಹೇರ್ತಾ ಇದ್ದಾರೆ. ಅದನ್ನ ಗಮನಿಸ್ಬೇಕು ನಾವು. ಸೊ ಜನ ಪ್ರತಿಭಟನೆಯ ಹಕ್ಕನ್ನ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ. ನಿಜವಾಗ್ಲೂ ಪ್ರಜೆಗಳಿಗೆ ನೋವಾಯ್ತು ಅಂತಂದಾಗ ಅವರು ನ್ಯಾಚುರಲ್ ಆಗಿ ಹೋರಾಟಕ್ಕೆ ಇಳಿತಾರೆ. ಇವತ್ತು ಅಮೆರಿಕದಲ್ಲಿ
ಅದು ಆಗ್ತಾ ಇದೆ ಕಿರಣ್. ಇಲ್ಲಿ ಸರ್ ಈಗ ಕೊನೆಯದ ಪ್ರಶ್ನೆ ಏನು ಅಂತಂದ್ರೆ, ಈಗ ಅಮೆರಿಕದಲ್ಲಿ ಏನು ಆದದ್ದನ್ನ ಒಂದು ಏನು ದೃಷ್ಟಿಲಿ ಇಟ್ಕೊಂಡು ಸೊ ಎಲ್ಲಿ ಭಾರತದಲ್ಲಿ ಆಗ್ಬಿಡುತ್ತೋ ಅಂತ ಹೇಳಿ ಭಾರತದ ನಾಯಕರು ನಾನೇ ವಿಶ್ವ ನಾಯಕ, ನಾನು ಅತಿ ಹೆಚ್ಚು ನನ್ನ ಪರವಾಗಿ ಸಮೀಕ್ಷೆ ಬರ್ತಾ ಅನ್ನೋ ಸಮೀಕ್ಷೆಗಳನ್ನ ಬಿಡಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಜನ ತಿರುಗಿ ಬಿದ್ದ್ಬಿಡ್ತಾರೆ ಭಯ ಶುರು ಆಗ್ಬಿಟ್ಟಿದ್ಯಾ ಅಥವಾ ಈ ಸುಳ್ಳು ಸಮೀಕ್ಷೆಗಳ ಏನ್ ತಾವೇನು ನೋಡಿ? ಇಲ್ಲ, ಈಗ ಸುಳ್ಳು ತತ್ಕಾಲದಲ್ಲಿ ಬಹಳ ಜೋರಾಗಿ ವಿಜೃಂಭಿಸಬಹುದು, ಆದ್ರೆ ಸತ್ಯವೇ ಇವತ್ತೆಲ್ಲ ನಾಳೆ ಗೆಲ್ಲೋದು. ಇವ್ರು ಎಷ್ಟೇ ಸುಳ್ಳುಗಳನ್ನ ಸೃಷ್ಟಿ ಮಾಡಿದ್ರು ಜನ ಅಷ್ಟು ದಡ್ರಲ್ಲ. ಇವತ್ತು ಯಾವ್ದೋ ವ್ಯಾಮೋಹಗಳಲ್ಲಿ ನಮ್ ಜನ ಇರ್ಬೋದು, ಜಾತಿ, ದೇವರು, ಧರ್ಮ, ಸಂಪ್ರದಾಯ ಇವುಗಳ ವ್ಯಾಮೋಹದಲ್ಲಿ ಬಿದ್ದು ಈ ನಾಯಕರ ಮಾತುಗಳನ್ನ ಸುಳ್ಳುಗಳನ್ನ ಕೇಳ್ತಾ ಇರ್ಬೋದು. ಆದ್ರೆ ಸತ್ಯ ಒಂದ್ ದಿವಸ ಎಲ್ರಿಗೂ ಗೊತ್ತಾಗುತ್ತಲ್ವಾ? ಅವತ್ತು ಎಂತ ಒಂದು ಸಣ್ಣ ಹುಳುವಾದ್ರೂ ಕೂಡ, ಒಂದು ಸಣ್ಣ ಕ್ರಿಮಿ ಆದ್ರೂ ಕೂಡ ಸೆಟೆದ್ ನಿಲ್ಲುತ್ತಲ್ಲ. ತನಗೆ ಅನ್ಯಾಯ ಆದಾಗ ಯಾವ ಜೀವವೂ ಸುಮ್ನೆ ಇರಲ್ಲ, ತಿರುಗಿ ನಿಲ್ಲುತ್ತೆ, ಸೆಟೆದ್ ಬೀಳುತ್ತೆ. ಸೊ ಆತರ ಜನ ಈ ಸರ್ವಾಧಿಕಾರಿಗಳ ವಿರುದ್ಧ ಸೆಟೆದ್ ನಿಲ್ತಾರೆ. ಅಂತದ್ದು ನೋಡಿ ಬೇಕಾರೆ ನಮ್ಮ ಕಣ್ಣೆದುರುಗಡೆ ನಮ್ಮ ಜೀವಿತ ಕಾಲದೊಳಗೆ ನಡೆಯುತ್ತೆ. ಅದಕ್ಕೆ ನಾವು ಸಾಕ್ಷಿಗಳು ಆಗುವಂತ ಸಾಧ್ಯತೆ ಇದೆ. ಸಾಕ್ಷಿಗಳು ಮತ್ತು ಭಾಗಿಗಳು ಆಗ್ಬೇಕು. ಥ್ಯಾಂಕ್ ಯು, ಮಾತಾಡಿದ ಧನ್ಯವಾದಗಳು ಸರ್. ಆಯ್ತು.